ಸರ್ ಜನಾರ್ದನ್ ಚಿಕ್ಕಣ್ಣ ಅವ್ರ ಜೊತೆ ನಿಮ್ಮ ಒಂದು ಸಿನಿಮಾ ಮಾಡುವಾಗ ಹೇಗೆ ಎಕ್ಸ್ಪೀರಿಯನ್ಸ್ ಇತ್ತು? ಅವ್ರದ್ದು ಸಿನಿಮಾ ಎಲ್ಲ ಕೂಡ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಸೊ ಇದು ಕೂಡ ಹಾಗೆ ಇದೆ. ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಅದೇ ಗುಲ್ಟು ಯಾರಿಗೆ ಇಷ್ಟ ಆಗಿದೆಯೋ ಅವರಿಗೆ ಖಂಡಿತ ಈ ಸಿನಿಮಾ ಇಷ್ಟ ಆಗುತ್ತೆ. ಯಾಕೆಂದ್ರೆ ಇದು ಜನಾರ್ದನ್ ಚಿಕ್ಕಣ್ಣ ಅವರ ಒಂದು ವಿಶೇಷವಾದ ಒಂದು ನಿರ್ದೇಶನ ಇದರಲ್ಲಿ ತೋರಿಸಿದ್ದಾರೆ. ಜೊತೆಗೆ ಎಲ್ಲ ಪಾತ್ರಗಳು ಅಷ್ಟೇ ತುಂಬ ವಿಭಿನ್ನವಾಗಿದೆ. ನಾಗಭೂಷಣ್ ಇರ್ಬೋದು, ಶರ್ಮಿಳಾ ಮಂಡ್ರೆ, ಅಣ್ಣಾಚಿ, ನಮ್ಮ ರಂಗಾಯಣ ರಘು ಸರ್, ಆಮೇಲೆ ರವಿಶಂಕರ್ ಗೌಡ್ರು, ನಾನು, ಧನ್ಯ, ಅನಿ, ಎಲ್ಲರದ್ದು ತುಂಬ ವಿಭಿನ್ನವಾಗಿದೆ. ಆನ್ ಸ್ಕ್ರೀನ್ ಅಂತೂ ನಿಮ್ಮ ಎಲ್ಲ ಕ್ಯಾರೆಕ್ಟರ್ ಸೂಪರ್ ಆಗಿದೆ, ತುಂಬಾನೇ ಚೆನ್ನಾಗಿ ಆಗ್ತಿದೆ. ಆಫ್ ಸ್ಕ್ರೀನ್ ಅಲ್ಲಿ ನಿಮ್ಮ ಒಂದು ಕೋರ್ಡಿನೇಷನ್ ಹೇಗಿತ್ತು? ಎಲ್ಲ ಆಕ್ಟರ್ಸ್ ನಾವಂತೂ ಎಲ್ಲರೂ ಅಂದರೆ ದಿನ ನಾವು ಸೆಟ್ಟಲ್ಲಿ ಒಟ್ಟಿಗೆ ಇರ್ತಾ ಇದ್ವಿ, ಒಟ್ಟಿಗೆ ಕೂರ್ತಾ ಇದ್ವಿ, ಊಟ ಮಾಡ್ತಾ ಇದ್ವಿ, ಹರಟೆ ಹೊಡಿತಾ ಇದ್ವಿ. ಸೊ ಈ ಥರ ಅಫ್ಕೋರ್ಸ್ ರಂಗಾಯಣ ರಘು ಸರ್ ಅಂಥವರೆಲ್ಲ ಜೊತೆಗಿದ್ದಾಗ ಅಲ್ಲಿ ನಾವು ನಗ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ. ನಿಮ್ಮ ಒಂದು ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿ ಓದಿಸ್ತೀರಾ. ಸೊ ಆ ಒಂದು ಕ್ಯಾರೆಕ್ಟರ್ ಬಗ್ಗೆ ನೀವೇನು ಹೇಳ್ತೀರಾ? ತುಂಬಾ ಇನ್ನೋಸೆಂಟ್ ಆಗಿ ನೀವು ಕಾಣಿಸ್ತೀರಾ. ಇಡೀ ಸಿನಿಮಾದಲ್ಲಿ ನನಗೆ ಜನಾರ್ದನ್ ಅವ್ರು ಹೇಳಿದ್ದು ಒಂದೇ ಮಾತು, ಅಂದರೆ ನೀನು ಈ ಧನ್ಯನ್ ನೋಡಿದಾಗ ಒಂಥರ ಈ ಕ್ಯಾಂಡಿ ಶಾಪಲ್ಲಿ ಈ ಚಿಕ್ಕ ಮಕ್ಕಳು ಇರ್ತಾರಲ್ಲ ಹಂಗಿರ್ಬೇಕು ನೀವು ಅಂತ. ಅದೇ ಥರ ಒಂದು ಆ ಮುಗ್ಧನ ಪಾತ್ರ ನನಗೆ ಇದ್ರಲ್ಲಿ ಕೊಟ್ಟಿದ್ದಾರೆ. ಹೋಪ್ಫುಲಿ ಅದು ಅಷ್ಟು ಚೆನ್ನಾಗಿ ಬಂದಿದೆ ಅಂತ ಅನ್ಕೊಂಡಿದ್ದೀನಿ. ಜನಗಳಿಂದ ಯಾವ ಥರ ಆಕ್ಸೆಪ್ಟ್ ಮಾಡ್ಕೋತಾರೆ? ಅದೇ ನಾನು ಆವಾಗಲೇ ಹೇಳಿದ್ದೀನಿ, ನಾವು ಮುಂಚೆಯಿಂದನೂ ಹೇಳ್ತಾ ಬಂದಿದ್ದೀನಿ, ಒಂದು ಕಾಮಿಡಿ ಸಿನಿಮಾ. ಅದನ್ನು ಬಂದು ನೋಡಿ ಒಂದು 2 hours ಎಂಜಾಯ್ ಮಾಡ್ತೀರಾ, ನಗ್ತೀರಾ, ನಗ್ಸತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಯಾರು ನೋಡಿದಿರೋ ಸಿನಿಮಾ ನಿಮ್ಗೆ ಇಷ್ಟ ಆದರೆ ಇನ್ನೊಂದು 4 ಜನಕ್ಕೆ ಹೇಳಿ. ಯಾರ್ಯಾರು ನೋಡಿಲ್ವೋ ಖಂಡಿತ ಇವಾಗಲೇ ಬಂದು ನೋಡಿ, ನಿಮ್ಮ ಟಿಕೆಟ್ನ ಬುಕ್ ಮಾಡಿ ಬಂದು ಈ ಸಿನಿಮಾನ ನೋಡಿ. ಆಡಿಯನ್ಸ್ ಕಡೆಯಿಂದ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ, ಒಳ್ಳೆ ಮೆಸೇಜ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಇದರಲ್ಲಿ ನಾವೇನು ಮೆಸೇಜ್ ಅಂತೂ ನಾವು ಕೊಡೋದಕ್ಕೆ ಟ್ರೈ ಮಾಡಿಲ್ಲ. ಒಂದು ಒಳ್ಳೆ ಸಿನಿಮಾ, ಒಳ್ಳೆ ಕಾಮಿಡಿ ಸಿನಿಮಾ, ನಗ್ಸತ್ತೆ, ಹಾಡುಗಳು ಚೆನ್ನಾಗಿದೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಜನಾರ್ದನ್ ಚಿಕ್ಕಣ್ಣ ಅವ್ರ ನಿರ್ದೇಶನ ಇದೆ, ಅದಕ್ಕೋಸ್ಕರ ಬಂದು ನೋಡಿ. ಅದೇ ನಾನು ಹೇಳಿದಾಗೆ, ನೀವು ಯಾರ್ಯಾರು ಸಿನಿಮಾನ ಇವಾಗ ಫಸ್ಟ್ ಶೋ ಆಗಿದೆ, ಯಾರ್ಯಾರು ನೋಡಿದಿರೋ ಇಷ್ಟ ಆಗಿದ್ರೆ ಇನ್ನೊಂದು 4 ಜನಕ್ಕೆ ಹೇಳಿ, ಅವರು ಬಂದು ನೋಡಲಿ. ಯಾರ್ಯಾರು ನೋಡಿಲ್ವೋ ಇವಾಗಲೇ ಟಿಕೆಟ್